ನಮ್ದು ಸ್ವಲ್ಪ ಹಾಕು. ಪಕ್ಕ ಹಾಕಣ. ಸೂಪರ್. ಫಿಶ್ ಮೀಲ್ಸು ಮತ್ತೆ ಚಿಕನ್ ಮೀಲ್ಸ್ ಆಗ್ಬೋದು, ಅದು ಕೂಡ 99 ರೂಪಾಯಿ. 6 ವೆರೈಟಿ ಬಿರಿಯಾನಿ 99 ರೂಪಾಯಿ ಮಾತ್ರ. ತುಮಕೂರು ಡಿಸ್ಟಿಕ್ ಕುಣಿಗಲ್ ತಾಲೂಕು ಅಮೃತ ಹೋಬಳಿ. ನಮ್ದು ಊರು ಬಂದ್ಬಿಟ್ಟು ಕಿಲಾರ. ನಮ್ಮ ತಾತರ ಹೆಸರು ಉಚ್ಚೇಗೌಡ ಅಂತ ಹೇಳ್ಬಿಟ್ಟು ಅವ್ರ ಹೆಸರಲ್ಲೇ ಸ್ಟಾರ್ಟ್ ಮಾಡಿದ್ ಬಿರಿಯಾನಿದು. ಉಚ್ಚೇಗೌಡ ಬಿರಿಯಾನಿನ ಎಚ್ಗೌಡ ಬಿರಿಯಾನಿ ಅಂತ ಸ್ಟಾರ್ಟ್ ಆಗಿ ಇಟ್ಟಿದ್ದೀವಿ ಅದನ್ನ. ಅದು ನಮ್ಮ ನನ್ನ ಮಗುಂಗೂ ಇಟ್ಟಿದ್ದೀವಿ ಹೆಸರು ನಾವು ಅದನ್ನು. ಸರ್ ಹೌದು, ಆಯಿಲ್ ಹಾಕ್ತಲೇ ಮಾಡೋದು ಸರ್. ಇದು ಅಷ್ಟೇ, ಇದು ವಿತೌಟ್ ಆಯಿಲು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಒಂದು ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಮಾಡೋಣ ಅಂತ ಬಂದಿರೋ ಜಾಗನೇ ಈ ಎಚ್ಗೌಡ ಬಿರಿಯಾನಿ ಅಡ್ಡ ಅಂತ. ಸೊ ಇಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, ನೀವು ಯಾವ ಬಿರಿಯಾನಿ ತೊಗೊಂಡ್ರು ಇಲ್ಲಿ 99 ರುಪೀಸ್ ಮಾತ್ರ, ಕೇವಲ 99 ರೂಪಾಯಿ. ಇಲ್ಲಿ ನಿಮಗೆ 6 ವೆರೈಟಿ ಆಫ್ ಬಿರಿಯಾನಿ ಸಿಗುತ್ತೆ. ನೀವು ನೋಡ್ಬೋದು, ಇಲ್ಲಿ ಬೇಜಾನ್ ಲಿಸ್ಟ್ ಇದೆ. 6 ವೆರೈಟಿ ಬಿರಿಯಾನಿ 99 ರೂಪಾಯಿ ಮಾತ್ರ. ಮತ್ತೆ ಮಧ್ಯಾಹ್ನ ಮೀಲ್ಸು ನಿಮಗೆ ಫಿಶ್ ಮೀಲ್ಸು ಮತ್ತೆ ಚಿಕನ್ ಮೀಲ್ಸ್ ಆಗ್ಬೋದು, ಅದು ಕೂಡ 99 ರೂಪಾಯಿ. ಒಳ್ಳೆ ಬಜೆಟ್ ಫ್ರೆಂಡ್ಲಿ ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಇದು ನಿಮಗೆ ಸ್ಟೂಡೆಂಟ್ಸ್ ಆಗ್ಬೋದು, ಮತ್ತೆ ನಾನ್ ವೆಜ್ ಲವರ್ಸ್ಗೆ, ಫುಡ್ ಲವರ್ಸ್ಗೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮಗೆ ಮಾಗಡಿ ರೋಡು, ಹೌಸಿಂಗ್ ಬೋರ್ಡ್ ಫ್ಲೈಓವರ್ ಇದೆಯಲ್ಲ, ಅದ್ರ ಪಕ್ಕನೇ ಸರ್ವಿಸ್ ರೋಡಲ್ಲಿ ಸಿಗುತ್ತೆ. ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಗೂಗಲ್ ಮ್ಯಾಪ್ ಲಿಂಕು ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಬನ್ನಿ, ಇವಾಗ ಸದ್ಯಕ್ಕೆ 99 ರುಪೀಸ್ ಚಿಕನ್ ಬಿರಿಯಾನಿ ಹೇಗಿರುತ್ತೆ ಚೆಕ್ ಮಾಡ್ಕೊಂಬರೋಣ. ನಮ್ದು ಸ್ವಲ್ಪ ಹಾಕು. ಪಕ್ಕ ಹಾಕಣ. ಸೂಪರ್. ಸರ್ ನನ್ನ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು. ನಮ್ದು ತುಮಕೂರು ಡಿಸ್ಟಿಕ್ಕು ಕುಣಿಗಲ್ ತಾಲೂಕು ಅಮೃತ ಹೋಬಳಿ. ನಮ್ದು ಊರು ಬಂದ್ಬಿಟ್ಟು ಕಿಲಾರ ಅಂತ. ಹೌದು, ಬಿಳಿ ದೇವಾಲಯ ಒಳಗಡೆ ಬರುತ್ತಲ್ಲ. ಹೌದು ಹೌದು, ಓಕೆ. ನಮ್ಮದು ಸರ್ ಇದು 2019 ಸ್ಟಾರ್ಟ್ ಮಾಡಿದ್ದು ನಾವು. 2019 ಸ್ಟಾರ್ಟ್ ಮಾಡಿದ್ದು. ನಮ್ಮ ತಾತರ ಹೆಸರು ಉಚ್ಚೇಗೌಡ ಅಂತ ಹೇಳ್ಬಿಟ್ಟು ಅವ್ರ ಹೆಸರಲ್ಲೇ ಸ್ಟಾರ್ಟ್ ಮಾಡಿದ್ದು ಬಿರಿಯಾನಿದು. ಉಚ್ಚೇಗೌಡ ಬಿರಿಯಾನಿನ ಎಚ್ಗೌಡ ಬಿರಿಯಾನಿ ಅಂತ ಸ್ಟಾರ್ಟ್ ಆಗಿ ಇಟ್ಟಿದ್ದೀವಿ ಅದನ್ನ. ಹೌದು ಹೌದು, ಚೆನ್ನಾಗಿದೆ. ಅದು ನನ್ನ ಮಗುಂಗೂ ಇಟ್ಟಿದ್ದೀವಿ ಹೆಸರು ನಾವು ಅದನ್ನು. ನಮ್ಮ ತಾತನ ಹೆಸರು ಮಗುಂಗೂ ಇಟ್ಟಿದ್ದೀನಿ. ಅದು ಹಂಗಾಗಿ ಹಂಗೆ ಬ್ಯಾಲೆನ್ಸ್ ಮಾಡ್ತಾ ಇದೀವಿ ಅದನ್ನ. ನಮ್ದು ಫುಡ್ ಎಲ್ಲ ತುಂಬ ಚೆನ್ನಾಗಿದೆ ಸರ್, ಎಲ್ಲ ನ್ಯಾಚುರಲ್. ಯಾವುದೇ ಟೇಸ್ಟಿಂಗ್ ಪೌಡ್ರು, ಕಲರು ಏನು ಯೂಸ್ ಮಾಡಲ್ಲ, ಯಾವ ಕೆಮಿಕಲ್ ಯೂಸ್ ಮಾಡಲ್ಲ. ನಮ್ಮ ಕಡೆಯಿಂದ ಎಷ್ಟು ನ್ಯಾಚುರಲ್ ಆಗಿ ಕೊಡೋಕ್ಕಾಗುತ್ತೆ ಅಷ್ಟು ನ್ಯಾಚುರಲ್ ಆಗಿ ಕೊಡ್ತಾ ಇದೀನಿ. ಹೌದು, ನಮ್ಮ ವೈಫೇನೆ ಎಲ್ಲ ಸರ್ ರೆಡಿ ಮಾಡೋದಲ್ಲ. ಟೋಟಲ್ ಏನು ಮಸಾಲೆ ಇದೆ ಎಲ್ಲ ಅವರೇ ರೆಡಿ ಮಾಡೋದು. ಕುಕ್ಕಿಂಗಲ್ಲಿ ಅವರೇ ಇರ್ತಾರೆ, ಮೈನ್ ಭಟ್ರು ಅವರೇ ಕುಕ್ಕಿಂಗಲ್ಲಿ. ಯಾಕೆಂದರೆ ಬೇರೆ ಮೇಲೆ ನಾವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ನಮ್ಮ ವೈಫ್ ಮೇಲೆ ಡಿಪೆಂಡ್ ಆಗಿರೋದೆಲ್ಲ ಫುಲ್ಲು. ಸರ್ ಮಧ್ಯಾಹ್ನ 12:30 ಸ್ಟಾರ್ಟ್ ಆಗುತ್ತೆ, ನೈಟು 10:30 11 ಗಂಟೆ ಗಂಟ ಇರ್ತೀವಿ, ಕಂಟಿನ್ಯೂಸ್ ಆಗಿರ್ತೀವಿ. ರಜಾ ಸೋಮವಾರ ರಜಾ ಸರ್, ಸೋಮವಾರ ರಜೆ ಇರುತ್ತೆ, ಸೋಮವಾರ ರಜೆ ಇರುತ್ತೆ. ಎಲ್ಲ ರೆಗ್ಯುಲರೇ ನಮ್ಮ ಹತ್ರ. ಒಂದ್ಸಲಿ ಬಂದರೆ ಕಸ್ಟಮರು ಮತ್ತೆ ವಾಪಸ್ ಬಂದೇ ಬರ್ತಾರೆ, 100% ಗ್ಯಾರಂಟಿ. ಈ ಸರ್ವಿಸ್ ರೋಡಲ್ಲಿ ರೆಗ್ಯುಲರ್ ಕಸ್ಟಮರ್ ಇರೋದ್ರಿಂದಲೇ ನಾವು ವ್ಯಾಪಾರ ಮಾಡೋಕ್ಕಾಯ್ತಾ ಇರೋದು. ಇಲ್ಲಾಂದ್ರೆ ಯಾವುದೇ ಹೌದು ಹುಡಿಕೊಂಡ್ಬಿಡ್ತಾರೆ. ಸರ್ ನಮ್ಮ ಹೋಟ್ಲಿಗೆ ಬರಬೇಕು ಅಂತಲೇ ನೀವು ನಂಬ್ತಿರೋ ಬಿಡ್ತಾರೆ ಗೊತ್ತಿಲ್ಲ, 50-60 ಕಿಲೋಮೀಟರ್ ದೂರದಿಂದ ಬರ್ತಾರೆ ಊಟ ಮಾಡೋಕ್ಕೆ. ಲೊಕೇಶನ್ ಹಾಕ್ಸ್ಕೊಂಡು ವಾಟ್ಸಪ್ಪಲ್ಲಿ ಹುಡಿಕೊಂಡು ಬರ್ತಾರೆ, ನಮ್ಮ ಹೋಟ್ಲಿಗೆ ಬರಬೇಕು ಅಂತಲೇ ಬರ್ತಾರೆ. ಟೇಸ್ಟ್ ಮಾಡಿ ತಿಂದು ಹೋಗ್ಬೇಕಾದ್ರೆ ಅವರೇ ಹೇಳೋಗ್ತಾರೆ, ತುಂಬ ಚೆನ್ನಾಗಿದೆ ಸರ್, ಫುಡ್ ಸಖತ್ತಾಗಿದೆ ಅಂತ ಹೇಳ್ಬೇಕು. ಅದು ಮೇನ್ ಖುಷಿ ನಮಗೆ. ಮೋಟರ್ ಸ್ಪೆಷಲ್ ಇದು, ವಿತೌಟ್ ಆಯಿಲು ಡ್ರೈ ಚಿಲ್ಲಿ ಚಿಕನ್ ಅಂದ್ಬಿಟ್ಟಿದ್ದು. ಸರ್ ಹೌದು, ಆಯಿಲ್ ಹಾಕ್ತಲೇ ಮಾಡೋದು ಸರ್. ಹೆಂಗೆ ಅಂದರೆ ಇದು 1 ಪ್ಲೇಟ್ 2 ಪ್ಲೇಟ್ ಎಲ್ಲ ಮಾಡೋಕ್ಕಾಗಲ್ಲ ಚಿಕನ್. ಇದು 1 kg 2 kg 3 kg 4 kg ಆ ಥರ ಚಿಕನ್ ಹಾಕ್ಬಿಟ್ಟು ಮಾಡಿದ್ರೆ ಇದರಲ್ಲೇ ಆಯಿಲ್ ಬಿಡುತ್ತೆ. ಆ ಆಯಿಲಲ್ಲೇ ಡ್ರೈ ಮಾಡಿ ಫ್ರೈ ಮಾಡ್ತೀವಿ ಇದನ್ನು. ಇದು ಅಷ್ಟೇ, ಇದು ವಿತೌಟ್ ಆಯಿಲು. ಲಿವರು. ಇದು ಅಷ್ಟೇ, ಇದರಲ್ಲೇ ಆಯಿಲ್ ಬಿಡುತ್ತೆ, ಲಿವರಲ್ಲೇ ಆಯಿಲ್ ಬಿಡುತ್ತೆ. ಇದನ್ನು ಹಂಗೆ ಡ್ರೈ ಮಾಡಿ ಫ್ರೈ ಮಾಡ್ತೀವಿ ಇದನ್ನು. ಅದು ಬಿಟ್ಟರೆ ನಿಮಗೆ ಫಿಶ್ ಊಟ ಸಿಗುತ್ತೆ, ಫಿಶ್ ಮೀಲ್ಸು ನಿಮಗೆ. ಇದು ಫಿಶ್ 99. ಮುದ್ದೆ, ವೈಟ್ ರೈಸು, ಫಿಶ್ ಸಾಂಬಾರು ಕೊಡ್ತೀನಿ. ಇದು 99. ಬಿರಿಯಾನಿ, ಇದು ನಾಟಿ ಸ್ಟೈಲ್ ಬಿರಿಯಾನಿಗಳಿವು. ನಿಮ್ಗೆ ಯಾವುದೇ ರೀತಿ ಆಯಿಲ್ ಜಾಸ್ತಿ ಇರಲ್ಲ, ಮಸಾಲೆ ಜಾಸ್ತಿ ಇರಲ್ಲ ಇದರಲ್ಲಿ. ರೈಸ್ ನೋಡಿ ನಿಮ್ಗೆ ಒಂಥರ ಗೀ ರೈಸ್ ಥರ ಬರುತ್ತೆ ರೈಸ್. ಇದು ಬೇರೆ ಕಡೆ ಎಲ್ಲ ಮಸಾಲೆಗಳಿರುತ್ತೆ ರೈಸಲ್ಲಿ ಜಾಸ್ತಿ, ಇದರ ಮಸಾಲೆನೇ ಕೊಡಲ್ಲ ಇದರಲ್ಲಿ. ಸೊ ನಾವಿವಾಗ ಇಲ್ಲಿ ಒಂದು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ತೊಗೊಂಡಿದ್ವಿ, ಮತ್ತು ಲಿವರ್ ಪೆಪ್ಪರ್ ಡ್ರೈ, ಚಿಕನ್ ಪೆಪ್ಪರ್ ಡ್ರೈ, ಮತ್ತು ಕಬಾಬ್ ತೊಗೊಂಡಿದ್ವಿ. ಸೊ ಇದೇನೆ, ಈ ಚಿಕನ್ ಪೆಪ್ಪರ್ ಡ್ರೈ ಬಂದು ನಿಮಗೆ ಆಯಿಲ್ ಹಾಕ್ತಲೇ ಮಾಡಿರೋದಂತೆ. ನೋಡಿದ್ರೆ ಆಯಿಲ್ ಅಷ್ಟೊಂದೇನು ಕಾಣ್ತಿಲ್ಲ.
ಗ್ರೇಟ್. ನಾನೆಲ್ಲೋ ನೋಡಿರಲಿಲ್ಲ ಆಯಿಲ್ ಹಾಕ್ತಲೇ ಚಿಕನ್ ಪೆಪ್ಪರ್ ಡ್ರೈ ಮಾಡಿರೋದನ್ನ. ಆ್ಯಂಡ್ ಲಿವರ್ಗೂ ಅಷ್ಟೇ ಆಯಿಲ್ ಹಾಕಿಲ್ಲ, ವಿತೌಟ್ ಆಯಿಲ್ ಚಿಕನ್ ಪೆಪ್ಪರ್, ಲಿವರ್ ಆ್ಯಂಡ್ ಬಿರಿಯಾನಿ. ಆ್ಯಂಡ್ ಇಷ್ಟೇ ಅಲ್ಲದೆ ನಿಮಗಿಲ್ಲಿ ನಾಟಿ ಚಿಕನ್ ಬಿರಿಯಾನಿ, ಲೆಗ್ ಪೀಸ್ ಬಿರಿಯಾನಿ, ಲಾಲಿಪಾಪ್ ಬಿರಿಯಾನಿ, ಕಬಾಬ್ ಬಿರಿಯಾನಿ, ಡ್ರೈ ಚಿಲ್ಲಿ ಚಿಕನ್ ಬಿರಿಯಾನಿ ಆ್ಯಂಡ್ ಲಿವರ್ ಪೆಪ್ಪರ್ ಬಿರಿಯಾನಿ, ಈ ಥರ 6 ವೆರೈಟಿ ಆಫ್ ಬಿರಿಯಾನಿ ಸಿಗುತ್ತಂತೆ. 6ಕ್ಕೂ ಜಸ್ಟ್ 99 ರೂಪಾಯಿ ಅಷ್ಟೇ. ತುಂಬ ಅಫೋರ್ಡಬಲ್ ಪ್ರೈಸು. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಮತ್ತು ಫುಡ್ ಲವರ್ಸ್ಗೆ ಅಂತೂ ಬೆಸ್ಟ್ ನಾನ್ ವೆಜ್ ಬ್ಯಾಟಿಂಗ್ ಮಾಡೋದಕ್ಕೆ. ಸೊ ನೋಡುವ ಇವಾಗ ಒಂದೊಂದಾಗಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಸೊ ಫಸ್ಟು ಚಿಕನ್ ಬಿರಿಯಾನಿ ಪೀಸಸ್ ಎಲ್ಲ ಸಾಕಾದಾಗ ಹಾಕಿದ್ದಾರೆ. ಆ್ಯಂಡ್ ಚೆನ್ನಾಗಿ ಕುಕ್ಕಾಗಿದೆ ಚಿಕನ್ ಎಲ್ಲ. 4 ಪೀಸ್ ಕೊಟ್ಟಿದ್ದಾರೆ ದೊಡ್ಡದಾಗೆ. ಆ್ಯಂಡ್ ರೈಸು ಅಷ್ಟೇ ಹುಡುಗುಡಿಯಾಗಿ ಸಾಕಾಗಿದೆ. ನಿಂಬೆಹಣ್ಣು ಒಂದು ರೌಂಡ್ ಹಿಂಗೆ ಹಿಡ್ಕೊಂಡ್ಬಿಟ್ಟು ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಒಂಥರ ನಾಟಿ ಸ್ಟೈಲ್ ಬಿರಿಯಾನಿ ಅನ್ನೋದಕ್ಕೆ ಆ ಟ್ಯಾಗ್ ಲೈನಿಗೆ ವರ್ತ್ ಅನ್ನಂಗಿದೆ. ಚೆನ್ನಾಗಿದೆ ರೈಸು. ಅವ್ರು ಹೇಳ್ದಂಗೆ ಇದು ಹೋಮ್ ಮೇಡ್ ಮಸಾಲ ಅಂತೆ. ಸೇಮ್ ಮನೆಯಲ್ಲಿ ಏನು ಬಿರಿಯಾನಿ ಮಾಡ್ಕೊತಾರೆ ಅದೇ ಟೇಸ್ಟ್ ಬರ್ತಾ ಇದೆ. ಜಾಸ್ತಿ ಮಚ್ಚಿಟ್ಟು ಹೊಡೆಯೋ ಥರ ಏನಿಲ್ಲ ಮಸಾಲೆ. ಈ ಪ್ರೈಸ್ ರೇಂಜ್ಗೆ ಏನೋ ಬೆಸ್ಟ್ ಬಿರಿಯಾನಿ ಅಂತಲೇ ಹೇಳ್ಬೋದು. 99ಗೆ ನೀವು ಕೆಲ ಕಡೆ ನೀವು 150, 200 ಚಾರ್ಜ್ ಮಾಡ್ತಾರೆ. 99ಗೆ ನಿಮಗೆ 4 ಪೀಸ್ ಚಿಕನ್ನು ಮತ್ತು ಒಳ್ಳೆ ಗುಡ್ ಅಮೌಂಟ್ ಆಫ್ ಬಿರಿಯಾನಿ ರೈಸ್ ಅಂತಲೇ ಹೇಳ್ಬೋದು. ಒಬ್ಬರಿಗೆ ಆರಾಮಾಗಿ ಸಫಿಷಿಯೆಂಟ್ ಆಗುತ್ತೆ, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಇದರಲ್ಲೇ ನಿಮಗೆ ವೆರೈಟಿ, ಈಗ ಇಲ್ಲಿ 4 ಪೀಸ್ ಚಿಕನ್ ಕೊಟ್ಟಿದ್ದಾರಲ್ಲ, ಅದ್ರ ಬದಲು ನಿಮಗೆ ಈಗ ಪೆಪ್ಪರ್ ಚಿಕನ್ ಬಿರಿಯಾನಿ ಬೇಕಂದರೆ ಪೆಪ್ಪರ್ ಚಿಕನ್ ಪೀಸಸ್ ಹಾಕೊಡ್ತಾರೆ, ಲೆಗ್ ಪೀಸ್ ಬೇಕಂದರೆ ಲೆಗ್ ಪೀಸು. ಸೊ ಸೇಮ್ ಬಿರಿಯಾನಿ ರೈಸು, ಅದ್ರ ಜೊತೆಗೆ ಚಿಕನ್ ಕಾಂಬಿನೇಷನ್ಸು ಚೇಂಜ್ ಮಾಡ್ತಿದ್ದಾರೆ. ಬಟ್ ನೀವು ಯಾವ ಕಾಂಬಿನೇಷನ್ ತೊಗೊಂಡ್ರು ಜಸ್ಟ್ 99 ರೂಪೀಸ್ ಮಾತ್ರ. ನನಗಂತೂ ಸಖತ್ ಇಷ್ಟ ಆಯ್ತು ಕಾಂಬಿನೇಷನ್ನು, ಮತ್ತು ಕಾನ್ಸೆಪ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಬಂದು ಆಯಿಲ್ ಹಾಕ್ತಲೇ ಮಾಡಿರೋ ಲಿವರ್ ಪೆಪ್ಪರ್ ಡ್ರೈ. ಸಕಾಲ ಒಳ್ಳೆ ಸ್ಪೈಸಿಯಾಗಿ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ನಮಗೆ ಇಲ್ಲಿ ಸಖತ್ತು ಗ್ರೀನ್ ಚಿಲ್ಲಿ ನೋಡೋಕೆ ಸಿಗುತ್ತೆ. ಗ್ರೀನ್ ಚಿಲ್ಲಿ ಇದ್ರೇ ಮಜಾ ಆ್ಯಕ್ಚುಲಿ, ಇಲ್ಲಾಂದರೆ ಲಿವರ್ ತಿನ್ನೋಕ್ಕಾಗೋದಿಲ್ಲ. ಸಖತ್ ಮಸಾಲೆ ಖಾರವಾಗಿ ಸೂಪರಾಗಿದೆ. ಸೊ ಇದು ಅಷ್ಟೇ ಆಯಿಲ್ ಹಾಕ್ತಲೇ ಮಾಡಿರೋ ಚಿಕನ್ ಪೆಪ್ಪರ್ ಡ್ರೈ. ವಾವ್, ಜ್ಯೂಸಿ ಚಿಕನ್ ಮಾತ್ರ ಸಾಕಾಗಿ ಕುಕ್ ಆಗಿದೆ. ಸಕ್ಕತ್ತಾಗಿ ಕುಕ್ ಆಗಿದೆ ಚಿಕನ್ ಅಂತೂ, ಒಳ್ಳೆ ಮೀಟ್ ಕ್ವಾಲಿಟಿ. ಆ್ಯಂಡ್ ಪೆಪ್ಪರು ಅಷ್ಟೇ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ. ಬಾಯಿಗೆ ಇಟ್ಟ ತಕ್ಷಣ ಆ ಪೆಪ್ಪರ್ ಘಾಟು, ಸ್ವಲ್ಪ ಲೈಟಾಗಿ ನಿಂಬೆಹಣ್ಣು ನಿಂತ್ಕೊಂಡ್ರೆ ಆ ಹುಳಿ, ಆ ಖಾರ, ಜೊತೆಗೆ ಚಿಕನ್ನು, ಡೆಡ್ಲಿ ಕಾಂಬಿನೇಷನ್ನು. ಸಖತ್ ಮಸ್ಟ್ ಟ್ರೈ ಡಿಶ್ ಅಂತಲೇ ಹೇಳ್ಬೋದು ಇದು. ಆ್ಯಕ್ಚುಲಿ ಆಯಿಲೇ ಹಾಕಿಲ್ಲ ಇದಕ್ಕೆ. ಈಗ ಚಿಕನಲ್ಲಿ ಕೊಬ್ಬಿರುತ್ತೆ. ಈಗ ನಮ್ಮ ಕಡೆ ಹೆಂಗೆ ಅಂದರೆ ಮಟನ್ ಸಾರು ಮಾಡ್ಬೇಕಾದ್ರೆ ಈಗಲೂ ನಮ್ಮ ಮನೇಲಿ ಆಯಿಲ್ ಯೂಸ್ ಮಾಡೋದಿಲ್ಲ. ಸೊ ಅದೇ ಮಟನಲ್ಲಿರೋ ಕೊಬ್ಬೆ ಕರಗ್ಬಿಟ್ಟು ಆಯಿಲ್ ಆಗುತ್ತೆ ಅಂದ್ಬಿಟ್ಟು. ಸೊ ಅದೇ ಕಾನ್ಸೆಪ್ಟಲ್ಲಿ ಇದು ಕಮ್ಮಿ ಕ್ವಾಂಟಿಟಿ ಮಾಡಿದ್ರೆ ಆಗೋದಿಲ್ಲ. ಸೊ ಇವ್ರೇನು ಮಾಡ್ತಾರೆ, ಲಾಸ್ಟ್ ಕ್ವಾಂಟಿಟಿಯಲ್ಲಿ ಚಿಕನ್ ಪ್ರಿಪೇರ್ ಮಾಡೋದ್ರಿಂದ ಜಾಸ್ತಿ ಚಿಕನ್ದು ನೀವು ಒಟ್ಟಿಗೆ ಪ್ರಿಪೇರ್ ಮಾಡೋಕ್ಕಾಗ್ದಾಗ ಚಿಕನ್ನಲ್ಲೇ ಇರೋ ಕೊಬ್ಬು ಬಿಡ್ಕೊಂಡು ಅದರಲ್ಲಿ ಆಯಿಲ್ ಆಗುತ್ತೆ, ಅದನ್ನೇ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಪೆಪ್ಪರ್ ಡ್ರೈ ಅಂತೂ. ಇಲ್ಲಿ ತನಕ ತಿಂದಿದ್ರಲ್ಲಿ ನನ್ನ ಫೇವ್ರೇಟ್ ಡಿಶ್ ಆಗೋಯ್ತಿದ್ದು ಪೆಪ್ಪರ್ ಡ್ರೈ. ಸಾಕಾಗಿದೆ. ಸೊ ಕಬಾಬ್ ನೋಡ್ಬೋದು. ಕಬಾಬ್ಗೆ ಮತ್ತು ಈ ಚಟ್ನಿ ಸಖತ್ ಫೇಮಸ್ ಅಂತ ಇಲ್ಲಿ. ಕಾಂಬಿನೇಷನ್ ಸಾಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಪ್ರಿಪ್ರೇಷನ್ನು ನೋಡಿದೆ ನಾನು. ಆಯಿಲ್ ಅಷ್ಟೇ ಒಳ್ಳೆ ಆಯಿಲ್ ಯೂಸ್ ಮಾಡಿದ್ದಾರೆ. ರಿಯೂಸಬಲ್, ಅಂದರೆ ಕೆಲವು ಕಡೆ ನೋಡಿದ್ರೆ ನೀವು ತಿನ್ನೋಕ್ಕೆ ಮನಸ್ಸು ಬರಲ್ಲ, ಆ ರೇಂಜಿಗೆ ಇರುತ್ತೆ ಆಯಿಲು. ಇಲ್ಲಿ ಹೊಸ ಆಯಿಲ್ ಯೂಸ್ ಮಾಡ್ತಿದ್ದಾರೆ ಡೈಲಿ, ತುಂಬ ಪ್ಯೂರಾಗಿ ಕಾಣ್ತಿತ್ತು ಆಯಿಲು. ಸೊ ನೋಡುವ ಕಬಾಬ್ ಹೇಗಿದೆ ಅಂತ. ಸಾಕಾದಾಗ ಕುಕ್ ಆಗಿದೆ ಮಾತ್ರ ಕಬಾಬ್, ಕೈಯೆಲ್ಲ ಬಿಡಿಸ್ಬಿಡ್ಬೋದು. ಚೆನ್ನಾಗಿದೆ. ಸೊ ನೋಡೋಣ, ಈಗ ಚಟ್ನಿ ಜೊತೆ ಹೆಚ್ಕೊಂಡು ತಿನ್ನೋಣ. ಸ್ಪೈಸಿ ಚಟ್ನಿ ಅನಿಸುತ್ತೆ ನೋಡಿದ್ರೇ. ಆ್ಯಕ್ಚುಲಿ ಚಟ್ನಿ ಸ್ವಲ್ಪ ಟ್ಯಾಂಗಿ ಆಗಿದೆ, ಹುಳಿ ಖಾರ ಮಿಕ್ಸ್ ಇದೆ ಚಟ್ನಿ. ಆ್ಯಂಡ್ ಕಬಾಬ್ಗೆ ಸಕ್ಕತ್ ಕಿಕ್ ಕೊಡ್ತಿದೆ ತಿಂತಾಯಿದ್ರೆ, ನಿಲ್ಸೋಕ್ಕೆ ಮನ್ಸು ಬರೋಲ್ಲ. ಪಕ್ಕ ಇದು ಕಬಾಬು ಒನ್ ಮೋರ್ ಅಂದೇ ಅಂತೀರ, ಅಷ್ಟು ಚೆನ್ನಾಗಿದೆ. ಬೆಸ್ಟ್ ಕಬಾಬ್, ನೋ ಕಾಂಪ್ರಮೈಸ್ ಇನ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಲ್ಸೋ. ವರ್ತ್. ನೀವು ಈ ಕಡೆ ಏನಾದ್ರು ವಿಜಯನಗರ ಸೈಡು ಅಥವಾ ಮಾಗಡಿ ರೋಡಲ್ಲಿ ಹೋಗ್ತಾ ಇದ್ರೆ ಮಿಸ್ ಮಾಡದೆ ಇಲ್ಲಿ ಸ್ಟಾಪ್ ಹಾಕಿ ಎಚ್ ಗೌಡ ಬಿರಿಯಾನಿ ಕಬಾಬ್ ಅಡ್ಡದಲ್ಲಿ ಬಿರಿಯಾನಿ ಅಥವಾ ಮೀಲ್ಸ್ ಟೇಸ್ಟ್ ಮಾಡಿ. ಆಮೇಲೆ ನೀವು ಹೇಳ್ತೀರಾ ಅಭಿಷೇಕ್ ದಿಸ್ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಅಂತ. ಬಾಯ್.